ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿನ ನೆನಾಕಿದ್ದೆ, ಅಂದರೆ ಬೆಳಗ್ಗೆ ದೋಸೆ ಮಾಡೋಕ್ಕೆ ತಿಂಡಿಗೆ. ಹಾಗಾಗಿ ಇವಾಗ ರುಬ್ಕೊತಾ ಇದ್ದೀನಿ. ಒಂದೊಂದು ಟೈಮ್ ಕರೆಂಟ್ ಬೇಗನೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಬೇಗನೆ ಇವಾಗ ಒಂದು 6:30 ಆಗಿರ್ಬೋದು ಟೈಮು. ಬೇಗನೆ ರುಬ್ಕೊತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪ ನುಚ್ಚಕ್ಕಿದೆಯಲ್ಲ, ಆ ಅಕ್ಕಿನ ನೆನಾಕಿದ್ದು ಮಧ್ಯಾಹ್ನ ನೆನಾಕಿದ್ದೆ. ಆಲ್ರೆಡಿ ಅಕ್ಕಿ ನೆಂದಿತ್ತು. ಹಾಗಾಗಿ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇರುತ್ತೆ ಸಾಯಂಕಾಲದ ಹೊತ್ತು ಅಂತ ಇವಾಗಲೇ ರುಬ್ಬಿಕ್ಬಿಟ್ರೆ ನೈಟೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಬೆಳಗ್ಗೆ ದೋಸೆನ ಹಾಕ್ತಾಯಿದ್ದೀನಿ. ದೋಸೆ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಸ್ವಲ್ಪ ಕಡಲೆಬೇಳೆ ಅದನ್ನೆಲ್ಲ ಏನು ಹಾಕಿರಲಿಲ್ಲ, ಮಾಮೂಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೇ ಅಷ್ಟೇ ನೆನೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ. ಅಂದರೆ ಈ ಕಡಲೆಬೇಳೆ ಅದನ್ನೆಲ್ಲ ಹಾಕಲಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರಲ್ವಾ ಅಂತ ಒಂದು ಡೌಟ್ ಇತ್ತು. ಹಾಗಾಗಿ ಅದನ್ನು ಹಾಕ್ದೇ ಬರೀ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನಾಕಿ ಇವಾಗ ದೋಸೆನೇ ಮಾಡ್ತಾಯಿದ್ದೀನಿ. ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಈ ಮಸಾಲೆ ದೋಸೆ ಟೈಪ್ ಹೇಳ್ತೀವಲ್ಲ, ಆ ಥರ ಬಂದಿರಲಿಲ್ಲ ಅಂದರೂ ಕಲರ್ ಮಾತ್ರ ವೈಟೇ ಇತ್ತು. ಆದರೂ ಕೂಡ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಹಾಗಾಗಿ ಇವಾಗ ದೋಸೆನೆಲ್ಲ ಅಂದರೆ ಬಾಕ್ಸಿಗೆಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಬೇಕಲ್ಲ, ಹಾಗಾಗಿ ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ದೋಸೆ ಬರ್ತಾಯಿದೆ. ನನಗಂತೂ ಈ ದೋಸೆ ಮಾಡಬೇಕಾದ್ರೆ ಒಂದೊಂದು ಸತಿ ತುಂಬ ತಲೆನೋವು ಆಗ್ಬಿಡುತ್ತೆ. ಅಂದರೆ ಈ ದೋಸೆದಲ್ಲಿ ತವಾದಲ್ಲಿ ದೋಸೆ ಚೆನ್ನಾಗಿ ಎದ್ದು ಬರಲಿಲ್ಲ ಅಂದರೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ. ಆದರೆ ಈ ಪ್ರಾಬ್ಲಮ್ ನನಗೆ ಅಷ್ಟೊಂದು ಇದು ಕೊಡಲ್ಲ. ಆವಾಗವಾಗ ತವಾನ ಕ್ಲೀನ್ ಮಾಡ್ತಾನೆ ಇರ್ತೀನಲ್ಲ, ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ. ನನಗೆ ಈ ಥರ ರೌಂಡಾಗಿ ದೋಸೆ ಬರಬೇಕು, ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಕಲರು ಅದನ್ನೆಲ್ಲ ಸ್ವಲ್ಪ ತುಂಬ ಚೆನ್ನಾಗಿರಬೇಕು. ಆದರೂ ಕೂಡ ಕಲರ್ ಇರಲಿಲ್ಲ, ಆದರೂ ಕೂಡ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಚೆನ್ನಾಗಿ ಬರ್ತಿತ್ತು ಕಲರ್ ಕೂಡ. ಆದರೆ ಇದರಲ್ಲಿ ಅಂದರೆ ಈ ಮಸಾಲೆ ದೋಸೆಗೆ ಸಕ್ಕರೆನ ಪುಡಿ ಮಾಡಿನೇ ಹಾಕಿರ್ತಾರೆ ಕಲರ್ಗೋಸ್ಕರ, ಈ ಬ್ರೌನ್ ಕಲರ್ ಬರೋಕ್ಕೆ ದೋಸೆ. ನಾನು ಆ ಥರ ಯಾವುದು ಮಾಡ್ದೇ ಬರೀ ಅಕ್ಕಿ ಮತ್ತು ಉದ್ದಿನಬೇಳೆ ಅಷ್ಟೇ ನೆನಾಕಿ ಮಾಡಿದ್ದೆ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಕೂಡ ಇವಾಗ ತಿಂಡಿನ ತಿಂದ್ಕೊಂಡು ಲಸ್ಸು ಕೂಡ ಹಾಕ್ಕೊಟ್ಟಿದ್ದೆ. ಹಾಗೆ ನಮ್ಮ ಕುರಿಮರಿ ನೈಟೇ ಇದಿತ್ತು. ಹಾಗಾಗಿ ಇವಾಗ ನಮ್ಮ ಮನೆಯವರು ಬೆಳಗ್ಗೆ ಬಿಸಿನೀರಲ್ಲಿ ಅದನ್ನು ತೊಳಿತಾ ಇದ್ದಾರೆ. ಮೇಕೆ ಮರಿನೇ ಆಗಲಿ ಮನುಷ್ಯರೇ ಆಗಲಿ ಅದರಲ್ಲಿ ಈದಿರೋ ಮರಿನ ಅದನ್ನು ಬಿಸಿನೀರಲ್ಲೇ ತೊಳಿಬೇಕು. ಹಾಗಾಗಿ ಬೆಳಗ್ಗೆನೇ ಅಂದರೆ ನೈಟು ಒಂದು 3 ಗಂಟೆಗೇನೋ ಈದಿದೆ, ಅದು ನಮಗೆ ಗೊತ್ತಿಲ್ಲ. ನಮ್ಮ ಮಾವ ಎದ್ದು ನೋಡಿ ಆದಮೇಲೆ ಗಂಡು ಮೇಕೆ ಆಗಿದೆ. ತುಂಬ ಚೆನ್ನಾಗಿತ್ತು. ಅಂದರೆ 2 ಡಬಲ್ ಆಗುತ್ತೆ ಅಂದ್ಕೊಂಡಿದ್ವಿ, 2 ಮರಿ. ಅಂದರೆ ಸ್ವಲ್ಪ ಹೊಟ್ಟೆ ಎಲ್ಲ ಸ್ವಲ್ಪ ದೊಡ್ಡದಾಗೇ ಇತ್ತಲ್ಲ, ಹಾಗಾಗಿ. ಆದರೆ ಚೆನ್ನಾಗಿದೆ. 1 ಮರಿ ಆದರೂ ಕೂಡ ತುಂಬ ಚೆನ್ನಾಗಿದೆ. ಇವಾಗಲೇ ಅದು ಆಲ್ರೆಡಿ 1 ತಿಂಗಳು ಮರಿ ಥರ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಜಾಲರಿಲಿ ಕೂಡಾಕಿದ್ದೀವಿ. ದೊಡ್ಡದಿದೆ ಮರಿ ಅಂತೂ, ಚೆನ್ನಾಗಿತ್ತು. ಹಾಗಾಗಿ ಅವ್ರ ಅಮ್ಮನ್ನ ಅಲ್ಲಿ ತೊಳಿತಾ ಇದ್ವಲ್ಲ, ಅದು ಫುಲ್ ನಮ್ಮಮ್ಮ ಅಂತ ಹುಡುಕ್ತಾ ಇದೆ ಕುರಿಮರಿ ಅಂತೂ. ಅಂದರೆ ಈ ಸೀಸನ್ನಲ್ಲಿ ಸ್ವಲ್ಪ ಕುರಿಮರಿ ಅದನ್ನೆಲ್ಲ ಸ್ವಲ್ಪ ಮೇಯ್ಸೋಕ್ಕೆ ಕಷ್ಟನೇ. ಅಂದರೆ ಮಳೆ ಬಂದು ಸ್ವಲ್ಪ ಮೇವು ಅದನ್ನೆಲ್ಲ ಆದರೆ ನೆಕ್ಸ್ಟು ತರೋಣ ಅಂತ ಇವಾಗ ಇಷ್ಟ ಇರೋದು. ಹಾಗೆ ಬೆಳಗ್ಲಿಂದ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು, ಅದನ್ನೆಲ್ಲ ತೊಳೆದೆ. ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಅದು ರೋಡ್ ಮಾಡ್ತೀವಂತ ಎಲ್ಲ ಮಣ್ಣೆಲ್ಲ ತೆಗೆದು ಕಲ್ಲೆಲ್ಲ ತೆಗ್ದಿರೋದಕ್ಕೆ ಫುಲ್ ಗಲೀಜಾಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಆಗಾಗಲೇ ಬೀಳ್ತಾನೆ ಇರುತ್ತೆ. ಹಾಗಾಗಿ ತಂದು ನಮ್ಮ ಚಿಕ್ಕ ಮಾವರ ಮನೆ ಇದೆಯಲ್ಲ, ಹೊಸ ಮನೆ ಇದು ಕಟ್ಟಿಸ್ಬೇಕು ಅಂತ ಅವ್ರು ಇದು ಮಾಡ್ಕೊಂಡಿದ್ರು. ಆದರೆ ಅದೇನೋ ಪ್ರಾಬ್ಲಮ್ ಆಗಿ ಕಟ್ಟಿಸಿಲ್ಲ. ಹಾಗಾಗಿ ಅಲ್ಲಿ ಬಟ್ಟೆ ಎಲ್ಲ ಅವ್ರು ಒಣಗಾಕ್ತಾ ಇರ್ತಾರೆ. ಹಾಗಾಗಿ ನಾನು ತಂದು ಇಲ್ಲಿ ಒಣಗಾಕ್ತೆ. ಅಂದರೆ ಅಷ್ಟೊಂದು ಗಾಳಿ ಬೀಸಲ್ವಲ್ಲ, ಬಟ್ಟೆ ಎಲ್ಲ ಬೀಳಲ್ಲ. ಅಂದರೆ ಸ್ವಲ್ಪ ಇವಾಗ ಇದರಲ್ಲಿ ಗಾಳಿ ಜಾಸ್ತಿನೇ, ಹಾಗಾಗಿ ಎಷ್ಟೇ ಕ್ಲಿಪ್ ಹಾಕಿದ್ರೂ ಕೂಡ ಒಂದೊಂದು ಟೈಮ್ ಬಿದ್ದೋಗ್ಬಿಡುತ್ತೆ. ಜಾಸ್ತಿ ಬಟ್ಟೆ ಇರೋದ್ರಿಂದ ಆ ಕಡೆನೂ ಹಾಕೋಕ್ಕಾಗಲ್ಲ, ಈ ಕಡೆನೂ ಹಾಕೋಕ್ಕಾಗಲ್ಲ ಅಂತ ಮಕ್ಕಳು ಬಟ್ಟೆ ತಂದು ಇಲ್ಲಿ ಹಾಕ್ತಾಯಿದ್ದೀನಿ. 2 ದಿವಸಕ್ಕೊಂದು ಸತಿ 3 ದಿವಸಕ್ಕೊಂದು ಸತಿ ತೊಳಿತಾನೆ ಇರಬೇಕು. ಆದರೂ ಕೂಡ ಇಷ್ಟು ಬಟ್ಟೆ ಬೀಳ್ತಾನೆ ಇರುತ್ತೆ. ಅಂದರೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ತೊಳೆದ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತೊಳ್ಕೊತಾ ಹೋಗಬೇಕು. ಅಂದರೆ ಬೆಳಗ್ಗೆ ನಾನು 7 ಗಂಟೆಗೇನೋ ಬಟ್ಟೆ ತೊಳೆಯೋಕೆ ಕೂತ್ಕೊಂಡಿದ್ದು. ಅಂದರೆ ಬೆಳಗ್ಗೆ ಬೇಗನೆ ಎದ್ದಿದ್ದೆ, ನೈಟೇ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದೆ. ಅಂದರೆ ನಾನು ಜಾಸ್ತಿ ಬಟ್ಟೆ ಇತ್ತು ಅಂದರೆ ನೈಟೇ ಅವತ್ತೆಲ್ಲ ಒಂದು ಶಾಂಪು, ಬಿಸಿನೀರಿದ್ರೆ ಬಿಸಿನೀರೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಸೋಪಿನ ಪುಡಿ ಎಲ್ಲ ಜಾಸ್ತಿ ಹಾಕಿ ನೆನೆಹಾಕ್ಬಿಟ್ರೆ ಅಷ್ಟೊಂದು ಕೊಳೆ ಕಾಣಿಸಲ್ಲ. ಅಂದರೆ ನಮ್ಮ ಮನೇಲಿ ಕೊಳೆ ಮಾಡ್ಕೊಳ್ಳೋರಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅವ್ರದ್ದು. ಅಂದರೆ ಸ್ವಲ್ಪ ಅವ್ರದ್ದು ಮಣ್ಣು ಆಗಿರುತ್ತೆ ಬಟ್ಟೆಗಳು. ಅಂದರೆ ಅವ್ರು ತೋಟದಲ್ಲೇ ಕೆಲಸಗಳು ಜಾಸ್ತಿ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಇನ್ನು ಮಕ್ಕಳು ಸೋನಿದೇನು ಅಷ್ಟೊಂದು ಇವಾಗ ಗಲೀಜಾಗ್ತಾ ಇಲ್ಲ, ಅಂದರೆ ಸ್ಕೂಲ್ಗೆ ಹೋಗ್ತಿರೋದ್ರಿಂದ.
ನಮ್ಮ ಮನೆಯವ್ರದ್ದು, ಅತ್ತೆಯವ್ರದ್ದು ಅಷ್ಟೇ ಅವ್ರದ್ದು ಸ್ವಲ್ಪ ಗಲೀಜಾಗಿರುತ್ತೆ ಅಂತ ನೈಟೇ ಒಂದು ಸೋಪ್ ಹಾಕಿ ಚೆನ್ನಾಗಿ ಸೋಪಿನ ಪುಡಿ ಹಾಕಿ ಶಾಂಪು ಎಲ್ಲ ಹಾಕಿ ಬಿಸಿನೀರಲ್ಲಿ ನೆನೆ ಎಂಥ ಕೊಳೆ ಇದ್ರೂ ಕೂಡ ಈ ಅಂದರೆ ಅಂಗಡಿಲಿ ತರೋವಂಥ ಅದೇ ಬೇಡ, ಅದು ಲಿಕ್ವಿಡ್ ಆಗಿರ್ಬೋದು ಆ ಥರ ಅದ್ಯಾವುದು ಯೂಸ್ ಮಾಡೋದೇ ಬೇಕಾಗಲ್ಲ. ಅದೇ ನೀಟಾಗಿ ಕೊಳೆ ಬಿಟ್ಕೊಬಿಡುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದಕ್ಕಾಗಿ ನಾನು ನೈಟೇ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಅಂದರೆ ದೋಸೆ ಅಲ್ಲ, ಹಾಗಾಗಿ ಸ್ವಲ್ಪ ದೋಸೆ ಮಾಡಿಕ್ಬಿಟ್ಟು ಬೇಕಾದಷ್ಟು ಮಾಡಿಕೊಂಡು ಆಮೇಲೆ ತಿಂದರೆ ಆಯಿತು ಅಂತ ಸ್ವಲ್ಪನೇ ಮಾಡ್ಕೊಂಡು ಇಟ್ಟು ಬಂದಿದ್ದೆ. ಸೋನಿಗೂ ಕೂಡ ಲಂಚ್ ಬಾಕ್ಸಿಗೆ ಹಾಕ್ಬಿಟ್ಟು ಇವಾಗ ಬಂದು ಒಂದು 1 ಅವರ್ ಏನೋ, ಅಂದರೆ ಸೋನಿ ಸ್ಕೂಲ್ ವ್ಯಾನ್ ಬರೋ ತನಕ ಸ್ವಲ್ಪ ಬಟ್ಟೆನ ತೊಳೆದಾಕ್ತಾ ಇದ್ದೀನಿ. ಅಂದರೆ ಏನಂದರೆ ಬೆಳಗ್ಗೆ ಹೊತ್ತು ಬಟ್ಟೆ ತೊಳೆದ್ರೆ ದಿನಪೂರ್ತಿ ಚೆನ್ನಾಗಿ ಆರಾಕೊಳ್ಳುತ್ತೆ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಕೂಡ ಕಮ್ಮಿನೇ, ಹಾಗಾಗಿ ಬೆಳಗ್ಗೆನೇ ತೊಳೆಯೋದು ಜಾಸ್ತಿ. ಬಿಸಿಲಿದ್ರೂ ಅಷ್ಟೇ, ಬಿಸಿಲಿಲ್ಲ ಅಂದರೂ ಕೂಡ ಅಷ್ಟೇ ನಾನು ಬೆಳಗ್ಗೆ ಹೊತ್ತೇ ಬಟ್ಟೆನ ತೊಳೆಯೋದು. ಒಂದು 10 ಗಂಟೆ 11 ಗಂಟೆಯಲ್ಲಿ ಎಷ್ಟೇ ಬಟ್ಟೆ ಇದ್ದರೂ ಬೇಗನೆ ಆಗಿಬಿಡ್ಬೇಕು ಅಂತ ನಾನು ಬೆಳಗ್ಗೆ ಹೊತ್ತೇ ತೊಳಿತೀನಿ. ಜಾಸ್ತಿ ಬಟ್ಟೆ ಇದ್ದರೂ ಅಷ್ಟೇ, ಕಡಿಮೆ ಬಟ್ಟೆ ಇದ್ರೂ ಅಷ್ಟೇ. ಅಂದರೆ ನೈಟ್ ಹೊತ್ತು ಮಕ್ಕಳು ಬಟ್ಟೆನಾಗಿರ್ಬೋದು, ದೊಡ್ಡವ್ರದ್ದೇ ಆಗಿರ್ಬೋದು, ಯಾರದೇ ಆಗಿರ್ಬೋದು, ನೈಟ್ ಹೊತ್ತು ಬಟ್ಟೆಗಳನ್ನ ಹೊರಗಡೆ ಬಿಡಬಾರ್ದು ಅಂತ ಹೇಳ್ತೀವಿ. ಆದರೆ ಏನು ಮಾಡೋಕ್ಕಲ್ಲ, ಒಂದೊಂದು ಟೈಮು ಮಳೆ ಬಂದು ಅದು ಒಣಗದೇ ಇರಲ್ಲ, ಆವಾಗ ಮನೆ ಮುಂದೆ ಹಾಕಬೇಕಾಗುತ್ತೆ. ಆದರೆ ಆಲ್ಮೋಸ್ಟ್ ಬೆಳಗ್ಗೆ ತೊಳೆದ್ರೆ ಬೆಳಗ್ಗೆಯಿಂದ ಸ್ವಲ್ಪ ಆರಾಕ್ಕೊಂಡು ಮನೆ ಒಳಗಡೆ ಎತ್ಕೊಬೋದು. ಅಂದರೆ ಈ ಸ್ಮೆಲ್ ಬರ್ತಾ ಇರುತ್ತೆ ಈ ಟೈಮಲ್ಲೇ ಜಾಸ್ತಿ, ಮಳೆ ಬರೋ ಟೈಮಲ್ಲೇ ಈ ಬಟ್ಟೆಗಳು ಸ್ಮೆಲ್ ಬರ್ತಾ ಇರುತ್ತಲ್ಲ, ಹಾಗಾಗಿ ಬೇಗನೆ ತೊಳ್ಕೊಂಡು. ಅಂದರೆ ಈ ಕೊಳೆಗಳಿದ್ರೇ ಸ್ವಲ್ಪ ಕಷ್ಟ, ಅದನ್ನ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಈ ವಾಷಿಂಗ್ ಮಿಷಿನ್ ಇರೋರು ಹೇಗೋ ಅದನ್ನ ಹಾಕ್ಕೊಂಡು, ಅಂದರೆ ಡೈಲಿ ಯೂಸ್ ಮಾಡೋರು, ಡೈಲಿ ಬಟ್ಟೆ ಬಿಚ್ಚಾಕೋರಿಗೆ ಸರಿ, ಆದರೆ ಈ ಹಳ್ಳಿ ಕಡೆಯವ್ರಿಗೆಲ್ಲ ಸೂಟ್ ಆಗಲ್ಲ. ಹಾಗಾಗಿ ನಾವು ಥರನ ಅಂದ್ಕೊತೀವಿ, ಒಂದೊಂದು ಸತಿ ಕೊಳೆ ಹೋಗಲ್ವಲ್ಲ, ಒಬ್ಬೊಬ್ರು ಹಾಕ್ಕೊಂಡಿರ್ತಾರೆ, ಅಯ್ಯೋ ಅದೇನು ಚೆನ್ನಾಗಿ ಕೊಳೆನೇ ಹೋಗಿರಲ್ಲ ಅಂತ ಸುಮ್ಮನಾಗ್ಬಿಡ್ತೀನಿ ನಾನೇ. ಅಂದರೆ ಒಬ್ಬೊಬ್ಬರು ಹಾಕ್ಕೊಂಡಿರ್ತಾರೆ ಬಟ್ಟೆನೆಲ್ಲ ತೊಳೆದು, ಆದರೂ ಕೂಡ ನಮ್ಗೆ ಅನಿಸಿರುತ್ತೆ ಇವ್ರೇನು ಬಟ್ಟೆನೇ ತೊಳೆದಿಲ್ವಾ, ಮತ್ತೆ ಗಲೀಜು ಬಟ್ಟೆನೇ ಹಾಕ್ಕೊಂಡಿದ್ದಾರೆ ಅಂತ. ಅಂದರೆ ಸ್ವಲ್ಪ ಗಲೀಜೆಲ್ಲ ಹಾಗೇ ಇರುತ್ತೆ, ನೀಟಾಗಿ ಕ್ಲೀನ್ ಆಗಿರಲ್ಲ. ಈ ಡೈಲಿ ಸ್ನಾನ ಮಾಡಿಸಿ ಆ ಥರ ಇರೋರಿಗಷ್ಟೇ ಅದು ಸೂಟಾಗುತ್ತೆ ಅಂತ ನಾವು ಸ್ವಲ್ಪ ತರದ್ದು ನೋಡೋಣ, ಮುಂದೆ ತೊಂದರೆ ಆಯಿತು ಅಂತ ಸುಮ್ಮನಾಗಿದ್ದೀವಿ. ಹಾಗೆ ಅಲ್ಲೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ನೋಡಿ, ಇಷ್ಟು ಇಲ್ಲೂ ಕೂಡ ಹಾರಾಕಿದ್ದೀನಿ, ಅಲ್ಲೂ ಕೂಡ ಇದೆ, ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ಟೆ. ಹಾಗೆ ಮರಿಗಳನ್ನೆಲ್ಲ ಇವಾಗ ಸ್ವಲ್ಪ ಮೇವು ಹಾಕೋಣ ಅಂತ ಬಂದೆ. ಅಂದರೆ ನಮ್ಮ ಮನೆಯವರು ಕೂಡ ಇರಲಿಲ್ಲ, ಆಲ್ರೆಡಿ ಮೇವೆಲ್ಲ ತಿಂದು ಆಗಲೇ ನಾನು ಬರೋದನ್ನೇ ನೋಡ್ತಾಯಿದ್ರು ಮೇಕೆಗಳೆಲ್ಲ. ಹಾಗಾಗಿ ಸ್ವಲ್ಪ ಹಾಕ್ಬಿಟ್ಟು ಹೋಗೋಣ ಅಂತ ಇವಾಗ ಬಂದೆ. ಅಷ್ಟರಲ್ಲಿ ಲಸ್ಸು ಇರಲಿಲ್ಲ, ಅವನ್ನ ಹುಡುಕ್ತಾ ಇದ್ದೆ ಎಷ್ಟೊತ್ತಾದರೂ ಅವ್ನು ಬರಲಿಲ್ವಲ್ಲ ಅಂತ. ಬಂದು ನೋಡಿದ್ರೆ ಅವ್ರ ಅತ್ತೆ ಜೊತೆ ಇಲ್ಲಿ ಟ್ಯಾಂಕ್ ಹತ್ರ ಬಂದುಬಿಟ್ಟು, ಅವ್ರ ಅತ್ತೆ ಸ್ವಲ್ಪ ಬಟ್ಟೆ ಏನೋ ಇತ್ತು ಅದನ್ನೆಲ್ಲ ತೊಳಿಬೇಕು ಅಂತ ಬಂದಿದ್ಲು, ಅವನ ಜೊತೆ ಬಂದುಬಿಟ್ಟಿದ್ದ. ನಾನು ಎಷ್ಟು ಹುಡುಕಿದೆ ಅಂದರೆ ಅವನ್ನ, ಎಲ್ಗೋದ ಇವನು, ಎಲ್ಲೂ ಹೋಗಲ್ಲ ಅವ್ನು ಆಲ್ಮೋಸ್ಟ್ ನನ್ನನ್ನು ಬಿಟ್ಟು. ಆದರೂ ಕೂಡ ಒಂದೊಂದು ಸತಿ ಅತ್ತೆ ಅವ್ರ ಜೊತೆ ಇವ್ರ ಜೊತೆ ಹೋಗ್ಬಿಡ್ತಾನಲ್ಲ, ಹಾಗಾಗಿ ನನಗೆ ಫುಲ್ ಭಯ ಆಗಿ ಇವಾಗ ಹುಡ್ಕೊಂಬಂದೆ, ಬರ್ತೀನಿ ಅಂತ ಬಂದ. ಅಷ್ಟರಲ್ಲಿ ನಾನು ಬರಲ್ಲ ಹೋಗು, ಅತ್ತೆ ಜೊತೆನೇ ಬರ್ತೀನಿ ಅಂತ ಓಡೋದ. ಈ ಮಕ್ಕಳು ಒಂದು 5 ನಿಮಿಷ ಕಣ್ಮುಂದೆ ಇರಲ್ಲ ಅಂದರೆ ಒಂಥರ ಅನಿಸ್ಬಿಡುತ್ತೆ. ಹಾಗೆ ಅಷ್ಟರಲ್ಲಿ ಸೋನಿ ವ್ಯಾನ್ ಕೂಡ ಬಂತು, ಅವಳಿಗೂ ಕೂಡ ಕರ್ಕೊಂಬರೋಣ ಅಂತ ನಾನು ಲಸ್ಸು ಇಬ್ಬರು ಕೂಡ ಬಂದ್ವು. ಅಷ್ಟರಲ್ಲಿ ಅಂದರೆ ನಮ್ಮ ಮಾವ ಆಗಬೇಕು, ಅವರೇ ಹೋಗಿ ಆಲ್ರೆಡಿ ಇಳಿಸ್ಕೊತಾ ಇದ್ದರು. ಅಂದರೆ ಲಸ್ಸು ಇದ್ದರೆ ಅವ್ನು ಇಳಿಯಲ್ಲ, ಕೆಳಗಡೆನೇ ಇಳಿಯಲ್ಲ, ಅವನ್ನ ಎತ್ಕೊಂಡೇ ಇರಬೇಕು. ಅಕ್ಕ ಇಳಿದು ಬರ್ತಾಳೆ ಬಿಡು, ನೀನು ನಡ್ಕೊಂಬಾರೋ ಅಂದರೂ ಕೂಡ ಕೇಳಲ್ಲ. ಅವಳಿವತ್ತು ಸೋನಿ ಇವತ್ತು ಹೊಸ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ಲು, ಅದು ಸ್ವಲ್ಪ ಟೈಟು, ಅಂದರೆ ಸ್ವಲ್ಪ ಕಮ್ಮಿ ಸೈಜ್ ತಂದುಬಿಟ್ಟಿದ್ದಾರೆ ನಮ್ಮ. ಆದರೂ ಕೂಡ ಬೆಳಗ್ಗೆ ಅಂದೆ ಆಗಲ್ಲ ಅಂದರೆ ಬೇರೆದು ಹಾಕ್ಕೊಂಡು ಹೋಗು, ನೀನು ಡೈಲಿ ಹಾಕ್ಕೊಂಡು ಹೋಗೋದು ಅಂತ. ಆದರೂ ಕೂಡ ಅದನ್ನೇ ಹಾಕ್ಕೊಂಡು ಹೋಗ್ತೀನಿ ಅಂತ ಹೋದ್ಲು. ಅದು ಸರಿಯಾಗಿ ಗಾಳಿ ಆಡಿಲ್ಲ, ಫುಲ್ ಟೈಟ್ ಆಗಿಬಿಟ್ಟಿದ್ದೆಲ್ಲ, ಅವ್ಳಿಗೊಂಥರ ಹಿಂಸೆ ಅನಿಸ್ಬಿಟ್ಟಿದೆ. ಹಾಗಾಗಿ ಬಂದ ತಕ್ಷಣ ಅಂಗಡಿ ಹತ್ರ ಕೂತ್ಕೊಂಡು ಕಾಲೆಲ್ಲ ನೋಡ್ಕೊತಾ ಇದ್ಲು. ಹಾಗೆ ಸಾಯಂಕಾಲದ ಹೊತ್ತು ಆಗಿತ್ತಲ್ಲ, ಸ್ವಲ್ಪ ಹೊತ್ತು ಬೆಳಗ್ಗೆ ಒಂದು ಟೈಮು, ಸಾಯಂಕಾಲದ ಹೊತ್ತು ಒಂದು ಟೈಮು ಈ ಥರ ಮೇಕೆ ಮರಿಗಳಾಗಿರ್ಬೋದು, ಹಾಗೆ ಕುರಿಗಳನ್ನೆಲ್ಲ ಹೊರಗಡೆ ಬಿಡ್ತಾ ಇರ್ತಾರೆ ನಮ್ಮ ಮನೆಯವರು. ಅಂದರೆ ಈ ಶೆಡ್ಡಲ್ಲೇ ಕೂಡಾಕಿರ್ತಾರೆ ಒಂದೊಂದು ಸತಿ, ಮತ್ತು ಈ ಜಾಲ್ರಲ್ಲಿ ಕೂಡಾಕಿರ್ತಾರಲ್ಲ, ಅವ್ರಿಗೂ ಕೂಡ ಕಾಲು ಕಟ್ಟಂಗಾಗಿರುತ್ತೆ ಅಂತ. ಅಂದರೆ ಇದು ಗಿರಿರಾಜ ಕೋಳಿ ಅಂತ ಹೇಳ್ತೀವಲ್ಲ, ಆ ಕೋಳಿ ಮತ್ತು ನಾಟಿ ಕೋಳಿ ಎರಡೂ ಕೂಡ ಮಿಕ್ಸ್ ಆಗಿದೆ. ಅದನ್ನು ಹೊರಗಡೆ ಬಿಟ್ಟಿದ್ರು, ಅದನ್ನೆಲ್ಲ ಸ್ವಲ್ಪ ಅವು ಕೂಡ ಮೇಯ್ತಾ ಇದ್ವು. ಅಂದರೆ ಇದು ಸಂತೆಯಲ್ಲಿ ತಂದಿರೋದಂತೆ, ನಮ್ಮೂರು ಸಂತೆಯಲ್ಲೇ, ಅಂದರೆ ಚಿಕ್ಕನಾಯಕನಹಳ್ಳಿ ಸಂತೆ, ಅದ್ರ ಸಂತೆಯಲ್ಲಿ ತಂದಿರೋದು ಈ ಗಿರಿರಾಜ ಕೋಳಿ. ಆಲ್ಮೋಸ್ಟ್ ಊರ ಕಡೆ ಬರ್ತಾ ಇರ್ತಾರೆ, ತೊಗೊತಾ ಇರ್ತಾರೆ ಕೆಲವೊಬ್ಬರು. ನಾವು ಸ್ವಲ್ಪ ಮುಂಚೆ ಅಂತ ತುಂಬ ಇತ್ತು, ಇವಾಗ ಸ್ವಲ್ಪ ಕಮ್ಮಿನೇ, ಅಂದರೆ ನಾಟಿ ಕೋಳಿಗಳು ಇರೋದು. ಹಾಗೆ ಮನೇಲಿ ಸ್ವಲ್ಪ ಬೆಣ್ಣೆ ಇತ್ತು, ಹೊಸತಿ ತಂದಿದ್ದೆ, ಅದನ್ನ ಇನ್ನೂ ಕಾಯಿಸಿರ್ಲಿಲ್ವ, ಹಾಗಾಗಿ ಇವಾಗ ತುಪ್ಪನ ಕಾಯಿಸ್ತಾ ಇದ್ದೀನಿ. ಹಿಂದಿನ ಲಾಗಲ್ಲಿ ಪೂರ್ತಿ ಡೀಟೇಲ್ಸಾಗಿ ಹೇಳಿದ್ದೆ ನಾನು, ನಾವು ತುಪ್ಪನ ಹೇಗೆ ಕಾಯಿಸ್ತೀವಿ ಅಂತ. ಹಾಗಾಗಿ ಇದ್ರ ಬಗ್ಗೆ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲಿಲ್ಲ. ಹಾಗೆ ತುಪ್ಪ ಕಾಯಿಸ್ಬಿಟ್ಟು ಲಾಸ್ಟಿಗೆ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡೆ ಅಂದರೆ ಅಮೃತ ಅಂದರೂ ತಪ್ಪಾಗಲ್ಲ, ಅಷ್ಟು ರುಚಿಯಾಗಿ ಅಷ್ಟು ಸೂಪರಾಗಿರುತ್ತೆ. ನಾನು ಯಾವಾಗಲೂ ತುಪ್ಪ ಕಾಯಿಸ್ಬಿಟ್ಟು ಆ ಪಾತ್ರೆಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಒಳ್ಳೆ ಟೇಸ್ಟೇ ಅನ್ಬೋದು. ಇದ್ರ ಮುಂದೆ ಎಂಥ ಇದ್ದಿದ್ರೂ ಕೂಡ ಅಷ್ಟು ಟೇಸ್ಟ್ ಅನ್ಸಲ್ಲ, ಅಷ್ಟು ಟೇಸ್ಟ್ ಇರುತ್ತೆ.
ಹಾಗೆ ಅದನ್ನು ಕೂಡ ಸ್ವಲ್ಪ ತಿನ್ಕೊಂಡು ಮತ್ತೆ ಇವಾಗ ಮರಿಗಳನ್ನೆಲ್ಲ ಹಾಲು ಕುಡಿಯೋಕ್ಕೆ ಅಂತ ಬಿಟ್ಟಿದ್ರು ನಮ್ಮ ಮನೆಯವರು. ಇರಲಿಲ್ಲ, ತೋಟದ ಹತ್ರ ಹೋಗಿದ್ರು. ಹಾಗಾಗಿ ಇವಾಗ ಮತ್ತೆ ಒಳಗಡೆ ಎಲ್ಲ ಕೂಡಾಕ್ತಾ ಇದ್ದೀನಿ. ಅಂದರೆ ನೈಟೆಲ್ಲ ಮರಿಗಳು ಮನೆ ಒಳಗಡೆ ಇರುತ್ತೆ, ಶೆಡ್ ಒಳಗಡೆ. ಇದು ಮೇಕೆ ಇರುತ್ತಲ್ಲ, ಹಾಗಾಗಿ ಒಳಗಡೆ ಬಿಟ್ಟೆ. ಅವರು ಬಾಗಿಲು ಓಪನ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಡ್ತವೆ. ಅಂದರೆ ಅಲ್ಲಿ ಬಾಗಿಲು ಓಪನ್ ಆಗಿರಲಿಲ್ಲ, ಹಾಗಾಗಿ ಸುಮ್ಮನೆ ನಿಂತ್ಕೊಂಡಿದ್ಲು. ಸೋನಿ ಬಂದು ಇವಾಗ ಓಪನ್ ಮಾಡಿದ ತಕ್ಷಣ ಎಲ್ಲ ಒಳಗಡೆ ಹೋಗ್ಬಿಡ್ತವೆ. ಅಂದರೆ ಎಷ್ಟು ಗೊತ್ತಿರುತ್ತಲ್ಲ ಅವ್ರಿಗೆ, ನಾವು ಬಾಗಿಲು ಓಪನ್ ಮಾಡಿದ ತಕ್ಷಣ ಒಳಗಡೆ ಹೋಗಬೇಕು ಅಂತ. ಒಂದು ಮರಿ ಏನೋ ತಪ್ಪಿಸ್ಕೊಂಡ್ಬಿಡ್ತು. ಅದನ್ನು ಕೂಡ ಸೋನಿ ಹೋಗಿ ದಬ್ಬ ತಕ್ಷಣ ಅವಳು ಬಂದು ನೋಡಿ, ಇದೇನು ಮರಿ, ಚಿಕ್ಕ ಮರಿ. ಅದು 2 ದಿವಸ ಏನೋ ಆಗಿದೆ. ಅಂದರೆ ನಿನ್ನೆ ನೈಟಲ್ಲ, ಇವತ್ತು ಇನ್ನೇನು ಒಂದೇ ದಿವಸ ಅನ್ಕೋಬೋದು. ಪಾಪ ಅದು ನಡೆಯೋಕ್ಕೂ ಆಗಲ್ಲ. ಒಂದೊಂದು ಸತಿ ನಾಯಿಗಳ ಕಾಟ, ಹಾಗಾಗಿ ಅದನ್ನು ಒಳಗಡೆನೇ ಈ ಮರಿಗಳ ಜೊತೆನೇ ಕೂಡಾಕ್ತೀವಿ. ಹಾಗೆ ನೋಡಿ ಎಲ್ಲ ಮರಿಗಳನ್ನ ಇವಾಗ ಕೂಡಾಕಿದ್ದೀನಿ. ಅಂದರೆ ಕೋಳಿಗಳನ್ನೂ ಕೂಡ ಇಲ್ಲಿ ತಂದು ಶೆಡ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದನ್ನ ಎಷ್ಟೇ ಹಿಡಿಯೋಕ್ಕೆ ಹೋದ್ರೂ ಕೂಡ ಆಗ್ತಾ ಇರಲಿಲ್ಲ. ಅಂದರೆ ಈ ನಾಟಿ ಕೋಳಿನ ಹಿಡಿಬೇಕು ಅಂದರೆ ಕಷ್ಟನೇ ಅಪ್ಪ. ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ಬಂದಿದ್ರು ನಮ್ಮ ಅತ್ತೆ. ಅಂದರೆ ರೋಟ್ರಿ ಹೊಡಿಸ್ತಾ ಇದ್ದಾರಂತೆ ತೋಟದಲ್ಲಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಹಾಗಾಗಿ ಇಷ್ಟು ಕೊತ್ತಂಬರಿ ಸೊಪ್ಪನ್ನ ಕಿತ್ಕೊಂಡ್ಬಂದಿದ್ರು ಅತ್ತೆ. ಅದನ್ನೆಲ್ಲ ಇವಾಗ ಕುತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಅಡುಗೆ ಆದರೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಅದು ಸ್ಮೆಲ್ನೇ ತುಂಬಾ ಚೇಂಜ್ ಇರುತ್ತೆ. ಅಂದರೆ ಅಡುಗೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡಬೇಕಾದ್ರೆ ಅಂದರೆ ಅದು ಅಡುಗೆ ಸ್ಮೆಲ್ಲೇ ಒಂಥರ ಚೇಂಜ್ ಇರುತ್ತೆ. ಬೇಕಿದ್ರೆ ನೀವು ಟೇಸ್ಟ್ ಮಾಡಿ ನೋಡಿ. ಅಂದರೆ ಟೆಸ್ಟ್ ಮಾಡಿ ನೋಡಿ, ತುಂಬಾ ಚೇಂಜ್ ಇರುತ್ತೆ. ಪ್ರತಿಯೊಂದು ಅಡುಗೆಗಳು ಕೂಡ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಾನು ಸ್ವಲ್ಪ ಅದನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ಲಸು ನಾವು ಆಟ ಆಡ್ತಾ ಇದ್ದೀವಿ ಅಂತ ಚಾಪೆ ಆ ಕಡೆಯಿಂದ ಈ ಕಡೆ ಒತ್ತಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕೊಡ್ತೀನಿ ಇರು ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ನೋಡಿ, ಒಳ್ಳೆ ಸೊಪ್ಪಿದ್ದಂಗೆ ಇಷ್ಟು ಕೊತ್ತಂಬರಿ ಸೊಪ್ಪಿದೆ. ಈ ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ವೇಸ್ಟೇಜೇ ಜಾಸ್ತಿ ಹೋಗುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ತೆಗ್ದಿಟ್ಕೋಬೋದು. ಹಾಗೆ ಇಟ್ಕೊಂಬಿಟ್ರೆ ಆಮೇಲೆ ಎರಡೆರಡು ಕೆಲಸ. ಹಾಗಾಗಿ ಇವಾಗೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಅದನ್ನೆಲ್ಲ. ಅಂದರೆ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ದೊಡ್ಡ ಕವರಲ್ಲಿ ಇಟ್ಬಿಟ್ರೆ ಒಂದು 15 ದಿವಸ ಪಕ್ಕ ಬಂದೇ ಬರುತ್ತೆ ಇದು. ಅಷ್ಟೊಂದಿತ್ತು ಕೊತ್ತಂಬರಿ ಸೊಪ್ಪು. ಊರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಜನ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು. ಅಂದರೆ ಈ ರೋಟ್ರಿ ಹೊಡಿಸ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಕೊತ್ತಂಬರಿ. ಇವಾಗ ಸ್ವಲ್ಪ ರೇಟ್ ಕಮ್ಮಿ ಅಲ್ಲ, ಹಾಗಾಗಿ ನೋಡಿ ರೈತರು ಈ ಥರ ಜಾಸ್ತಿ ಬೆಳೆಗಳನ್ನ ಹಾಕ್ತೀವಿ, ಅವಾಗ ಕರೆಕ್ಟಾಗಿ ರೇಟ್ ಸಿಗಲ್ಲ. ಅವ್ರಿಗೂ ಕೂಡ ಬೇಜಾರಾಗಿ ಈ ಥರ ಮಾಡಿಬಿಡ್ತಾರೆ. ಪಾಪ ಅವ್ರು ತುಂಬಾ ಹಾಕಿದ್ರು. ಅಂದರೆ ಈ ಗೌರಿ ಹಬ್ಬದ ಸೀಸನ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ. ಆದರೆ ಇದು ಗೌರಿ ಹಬ್ಬದ ತನಕ ಇರಲ್ಲ, ಸುಮ್ಮನೆ ಬಾಡೋಗುತ್ತೆ ಅಂತ ಪಾಪ ಕಿತ್ಕೊಂಡು ಹೋಗ್ರಿ ಅಂತ ಅಂದರು. ಊರಲ್ಲೆಲ್ಲ ಆಲ್ಮೋಸ್ಟ್ ಎಷ್ಟೋ ಜನ ಕಿತ್ಕೊಂಡ್ಬಂದಿದ್ದಾರೆ. ಇಷ್ಟಿಷ್ಟು ಕಿತ್ಕೊಂಡ್ಬಂದಿದ್ದಾರೆ. ನಮ್ಮಂತೆ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡ್ಬಂದಿದ್ದಾರೆ. ಕೆಲವೊಬ್ಬರು ದೊಡ್ಡದಾಗಿ ಒಂದು ಇದು ಕಿತ್ಕೊಂಡು ಹೋಗಿದ್ದಾರೆ. ಅಷ್ಟೊಂದು ಕೊತ್ತಂಬರಿ ಸೊಪ್ಪು ವೇಸ್ಟ್ ಆಯಿತು ಪಾಪ. ಅಂದರೆ ಈ ಥರ ಕಿತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೂ ಮನಸ್ಸಿಗೂ ಕೂಡ ನೋವಾಗುತ್ತೆ. ಈ ಥರ ಬೆಳೆದು ಸುಮ್ಮನೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಅಂದರೆ ರೈತರು ಅದನ್ನು ಈಸಿ ಬೀಜ ಎಲ್ಲ ತಂದು ಹಾಕಿ ಎಷ್ಟು ಕಷ್ಟ ಇರುತ್ತೆ ಅದನ್ನಕ್ಕೆಲ್ಲ ನೀರು ಬಿಟ್ಟು. ನೋಡಿದ್ರೆ ಈ ಥರ ರೇಟೇ ಸಿಗಲ್ಲ ಒಂದೊಂದು ಟೈಮು. ಆದರೂ ಕೂಡ ಈ ಥರ ಬೆಳೆಗಳು ಹಾಕೋಕ್ಕೆ ಸ್ವಲ್ಪ ಹಿಂಜರಿತಾರೆ ಇವಾಗ ರೈತರು. ನಮಗೇನೂ ಸಿಗಲ್ಲ, ನಾವು ಹಾಕಿರೋ ರೇಟೇ ನಮಗೆ ಸಿಗಲ್ಲ ಅಂತ. ನೋಡಿ ಇಷ್ಟಾಗಿದೆ. ತುಂಬ ವೇಸ್ಟೇಜೇ ಹೋಯಿತು, ಆ ಕಡ್ಡಿಗಳು ಜಾಸ್ತಿನೇ ಇತ್ತು. ಹಾಗೆ ಅದನ್ನೆಲ್ಲ ಇವಾಗ ತುಂಬಿ ಫ್ರಿಜ್ಜಲ್ಲೆಲ್ಲ ಇಕ್ಕಿ, ಹಾಗೆ ಸ್ವಲ್ಪ ರಾಗಿ ಹಸಿಟ್ಟು ಖಾಲಿ ಆಗಿತ್ತು, ಅದನ್ನೆಲ್ಲ ಇವಾಗ ಜಡಿ ಇಟ್ಕೊತಾ ಇದ್ದೀನಿ. ಅಂದರೆ ರಾಗಿ ಹಸಿಟ್ಟು ಒಂದು 2-3 ದಿವಸದಿಂದ ಮುದ್ದೆನೇ ಮಾಡಿರಲಿಲ್ಲ. ಅದನ್ನು ತೊಳೆದು ಒಣಗಾಕಿ ಅದನ್ನೆಲ್ಲ ಹಾಕಿಸ್ಕೊಂಬರೋಷ್ಟ್ರಲ್ಲಿ ಲೇಟೇ ಆಯಿತು. ಅಂದರೆ ಬಿಸಿಲು ಕರೆಕ್ಟಾಗಿ ಇರ್ತಿರಲಿಲ್ಲ. ಒಂದು ಸತಿ ಬಿಸಿಲು ಬಂದರೆ ಒಂದು ಸತಿ ಮಳೆ ಬರೋದು, ಆ ಥರ ಆಗ್ತಾಯಿತ್ತು. ಹಾಗಾಗಿ ಫೈನಲಿ ಇವಾಗ ಹಸಿಟ್ಟನ್ನ ಹಾಕಿಸ್ಕೊಂಬಂದು ಇವಾಗ ಜಡಿ ಇಟ್ಕೊಂಡು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೆಗಡಿ ಆಗಿರೋದ್ರಿಂದ ವಾಯ್ಸೇ ಚೇಂಜ್ ಆಗಿದೆ. ನನಗಂತೂ ಗಂಟೆಲ್ಲ ಉರಿ ಬೇಗನೆ ನೆಗಡಿ ಆಗಿಬಿಡುತ್ತೆ. ನನಗಂತೂ ಒಂದು ಹಿಂಸೆ ಅನಿಸ್ಬಿಡುತ್ತೆ. 2-3 ದಿವಸಕ್ಕೂ ನೆಗಡಿ ಅಂತ. ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ನೆಗಡಿನೇ ಹೋಗಲ್ಲ. ಒಂದು ವಾರ ಅಂತೂ ಬೇಕೇ ಬೇಕು, ಅದಾಗಿ ಅದು ಹೋಗುತ್ತೆ. ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪದ್ರಲ್ಲಿದ್ದೀನಿ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ, ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗೋಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋ ನೋಡ್ತಾ ಇದ್ದಾರೆ. ಯಾರ್ಯಾರು ಅಂತ ಗೊತ್ತಾಗಲ್ಲ, ಆದರೆ ಅದು ತೋರಿಸುತ್ತೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಅಂತ. ಹಾಗಾಗಿ ಪ್ಲೀಸ್ ಸ್ವಲ್ಪದ್ರಲ್ಲೇ ಇದ್ದೀನಿ. ಇನ್ನೊಂದು 100 ಅವರ್ ವಾಚಿಂಗ್ ಅವರ್ ಕಂಪ್ಲೀಟ್ ಆದರೆ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂದರೆ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಅರ್ಧಂಬರ್ಧ ವೀಡಿಯೋನ ಸ್ಕಿಪ್ ಮಾಡೋದು, ಆ ಥರ ಮಾಡ್ತಾಯಿದ್ದಾರೆ. ಮತ್ತು ಈ ನಡುವೆ ನನಗೇನಾಗ್ತಿದೆ ಅಂದರೆ ಯಾರೂ ಕೂಡ ಕರೆಕ್ಟಾಗಿ ವೀಡಿಯೋನ ನೋಡ್ತಾ ಇರಲ್ಲ. ಹಾಗಾಗಿ ನನಗೂ ಕೂಡ ವೀಡಿಯೋ ಮಾಡೋಕ್ಕೂ ಕೂಡ ಒಂದೊಂದು ಸತಿ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ವೀಡಿಯೋನೆಲ್ಲ ಮಾಡಿಕೊಂಡು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಡಿಟಿಂಗ್ ಮಾಡಿ ಅದೇ ಒಂದು ಅರ್ಧ ಗಂಟೆ ಆಗುತ್ತೆ. ಯಾರೂ ವೀಡಿಯೋನೇ ನೋಡ್ತಾ ಇಲ್ಲ. ಮಾಡೋದೇ ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮು. ಆದರೂ ಕೂಡ ಅಂದ್ಕೊತೀನಿ ಇವಾಗ ಅದನ್ನು ಮಾಡಬೇಕು ಅಂತ ತೊಗೊಂಡಿದ್ದೀನಿ, ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡೋಣ ಅಂತ ಒಂದೊಂದು ಸತಿ ಅನಿಸುತ್ತೆ. ಅಂದರೆ ಒಂದೊಂದು ಸತಿ ತಲೆಗೆ ಬರುತ್ತೆ, ಯಾರೂ ವೀಡಿಯೋನ ನೋಡ್ತಿಲ್ಲ, ಏನು ವೀಡಿಯೋ ಮಾಡೋದು ಬಿಡು ಅಂತ ಥರ ಅನಿಸುತ್ತೆ. ಪ್ಲೀಸ್ ವೀಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಡಿಯೋನ. ಹಾಗೆ ಫ್ರೆಂಡ್ಸ್
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕೆ ಪದೇ ಪದೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಂದರೆ, ಇದಕ್ಕೇನೆ ನಾವು ತುಂಬಾ ಎಫರ್ಟ್ ಹಾಕಿರ್ತೀವಿ. ಅಂದರೆ ನನಗೆ ಇದು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಯಾವುದೇ ಎಡಿಟಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟೊಂದು ತಿಳುವಳಿಕೆನೇ ಇರಲಿಲ್ಲ. ಅದ್ರ ಬಗ್ಗೆ ಅಷ್ಟು ಕೂಡ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲೇ ನೋಡಿಕೊಂಡು ಈ ಥರ ವೀಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಸಪೋರ್ಟ್ ಮಾಡೋರಲ್ಲ, ಹಾಗಾಗಿ ಸ್ವಲ್ಪ